ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ, ಧಾರವಾಡ ಹಾಗೂ ಬೆಂಗಳೂರು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಲೋಟಸ್ ಸೀಡ್ಸ್ ಅಂತ ಹೇಳ್ತೀವಿ, ಮಕ್ಕನ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಕಮಲದ ಬೀಜ ಅಂತ ಹೇಳ್ತೀವಿ. ಇದರ ಆರೋಗ್ಯದ ಲಾಭಗಳ ಕುರಿತಾಗಿ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಸಹಜವಾಗಿ ಒಂದು 35-40 ವರ್ಷ ಆದ ತಕ್ಷಣ ಏನಾಗ್ತದೆ, ಈ ಬೋನ್ ಡೆನ್ಸಿಟಿ ಸಮಸ್ಯೆ ಕಾಡಲಿಕ್ಕೆ ಶುರು ಆಗ್ತದೆ. ಇದು ವಯೋಸಹಜವಾಗಿ ಎಲ್ಲರಿಗೂ ಬರುವಂಥದ್ದು. ಆದರೆ ಇವತ್ತಿನ ದಿನಮಾನಗಳಲ್ಲಿ ಈ ಡೆಫಿಷಿಯನ್ಸಿಯ ಒಂದು ರೋಗ ಪ್ರತಿಯೊಬ್ಬರನ್ನು ಕಾಡ್ತಾ ಇದೆ. ಚಿಕ್ಕ ಮಕ್ಕಳಲ್ಲಾಗಿರ್ಬೋದು, ವಯಸ್ಕರಲ್ಲಾಗಿರಬಹುದು, ಈ ಯೌವನದಲ್ಲಿರುವಂತಹ ಒಂದು ವ್ಯಕ್ತಿಗಳಿಗಾಗಿರಬಹುದು, ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಬೋನ್ ಡೆನ್ಸಿಟಿ ಅನ್ನೋ ಸಮಸ್ಯೆ, ಪ್ರೋಟೀನ್ ಡೆಫಿಷಿಯನ್ಸಿ ಆಗಿರ್ಬೋದು, ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಆಗಿರ್ಬೋದು, ಹೀಗೆ ಹಲವಾರು ರೀತಿಯ ಡೆಫಿಷಿಯನ್ಸಿಗಳು ಇವತ್ತು ತುಂಬ ಕಾಣಿಸ್ಕೊಳ್ತಾ ಇದೆ. ಈ ಕ್ಯಾಲ್ಶಿಯಂ ಡೆಫಿಷಿಯನ್ಸಿಗೆ ನಾವೇನು ಮಾಡ್ತೀವಿ, ಹಲವಾರು ರೀತಿಯ ಸಪ್ಲಿಮೆಂಟ್ಗಳನ್ನು ತೆಗೆದುಕೊಳ್ತೀವಿ. ಅದರ ಬದಲಾಗಿ ಆಹಾರದಲ್ಲೇ ಸಹಜವಾಗಿ ಸಿಗುವಂತಹ ಆಹಾರ ಪದಾರ್ಥಗಳಲ್ಲಿಯೇ ಈ ಕ್ಯಾಲ್ಶಿಯಮನ್ನು ಹೆಚ್ಚು ಮಾಡ್ಕೊಳ್ಳೋದು ಹೇಗೆ ಅಂಥ ಒಂದು ಕ್ಯಾಲ್ಶಿಯಂ ಮತ್ತು ಪ್ರೋಟೀನ್ ರಿಚ್ ಆಗಿರುವಂತಹ ಒಂದು ಪದಾರ್ಥದ ಬಗ್ಗೆ, ಆಹಾರ ಪದಾರ್ಥದ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದು ಯಾವುದು ಅಂತ ಹೇಳಿದ್ರೆ ಕಮಲದ ಬೀಜ, ಲೋಟಸ್ ಸೀಡ್ಸ್ ಅಂತ ನಾವು ಹೇಳ್ತೀವಿ. ಏನೆಲ್ಲ ಲಾಭ ಇದೆ? ಮೊದಲನೇದಾಗಿ ಇದರಲ್ಲಿ ಹೈ ಫೈಬರ್ ಇರೋದರಿಂದ ಏನಾಗ್ತದೆ, ಪ್ರಮುಖವಾಗಿ ನಮ್ಮ ಮಲಬದ್ಧತೆ ಸಮಸ್ಯೆನ ಇದು ಕಡಿಮೆ ಮಾಡ್ತದೆ. ಯಾವ ಒಂದು ಆಹಾರ ಪದಾರ್ಥದಲ್ಲಿ ಫೈಬರ್ ಹೆಚ್ಚಾಗಿರುತ್ತದೆಯೋ ಅಂಥ ಆಹಾರ ಪದಾರ್ಥಗಳನ್ನ ಸೇವಿಸೋದ್ರಿಂದ ಏನಾಗ್ತದೆ, ನಮ್ಮ ಮಲಬದ್ಧತೆ ಸಮಸ್ಯೆ ಕಡಿಮೆ ಆಗ್ತದೆ. ಇದೇನು ಮಾಡ್ತದೆ, ಮಲವನ್ನು ಮೃದುಗೊಳಿಸ್ತದೆ ಮತ್ತು ಈ ಕೋಲನ್ನಲ್ಲಿ ಒಂದು ಕೂತ್ಕೊಂಡಂತಹ ತುಂಬ ಸ್ಟೋರ್ ಆಗಿರುವಂತಹ ಮಲವನ್ನು ಹೊರಗೆ ಹಾಕಲಿಕ್ಕೆ ಸಹಾಯವನ್ನು ಮಾಡ್ತದೆ. ಹೀಗಾಗಿ ಪ್ರತಿ ರೋಗಕ್ಕೂ ಮುಖ್ಯ ಏನು ಅಂತ ಹೇಳಿದ್ರೆ, ಮೂಲ ಕಾರಣ ಏನು ಅಂತ ಹೇಳಿದ್ರೆ ಹೊಟ್ಟೆ ಅಶುದ್ಧೀಕರಣ. ದೇಹದಲ್ಲಿ ಹೆಚ್ಚು ಟಾಕ್ಸಿನ್ ಇರೋದ್ರಿಂದ ಏನಾಗ್ತದೆ, ಹಲವಾರು ರೀತಿಯ ಒಂದು ಆರೋಗ್ಯದ ಸಮಸ್ಯೆಗಳು ಬರಲಿಕ್ಕೆ ಶುರು ಮಾಡ್ತದೆ. ಹೀಗಾಗಿ ನಾವೇನು ಮಾಡಬೇಕು, ಫೈಬರ್ ರಿಚ್ ಆಗಿರುವಂಥ ಆಹಾರಗಳನ್ನ ಹೆಚ್ಚು ಸೇವಿಸಬೇಕು. ಹೀಗಾಗಿ ಈ ಕಮಲದ ಬೀಜದಲ್ಲಿ ಫೈಬರ್ನ ಅಂಶ ಇರೋದ್ರಿಂದ ಏನಾಗ್ತದೆ, ನಮ್ಮ ಮಲಬದ್ಧತೆ ಸಮಸ್ಯೆನ ಕಡಿಮೆ ಮಾಡ್ತದೆ. ಇನ್ನು ಇದರಲ್ಲಿ ಕ್ಯಾಲ್ಶಿಯಂ ಹೆಚ್ಚಾಗಿದೆ. ಕ್ಯಾಲ್ಶಿಯಂ ಹೆಚ್ಚಾಗಿರೋದ್ರೆ ನೀವೇನು ಮಾಡಬೇಕು, ಈ ಮೂಳೆ ಸಮಸ್ಯೆ ಇರುವವರು, ಈ ಮೂಳೆ ಸಮಸ್ಯೆ ಇದೆ, ತುಂಬ ನೋವು ಬರ್ತಾ ಇದೆ, ಜಾಯಿಂಟ್ ಪೇನ್ ಇದೆ, ಈ ಥರ ಸಮಸ್ಯೆ ಇರುವವರು, ಯಾರಿಗೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇದೆ, ಯಾರು ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯಿಂದ ಮೂಳೆಗಳ ಸಮಸ್ಯೆ ಬರ್ತದೆ, ಆಮೇಲೆ ಹಲ್ಲುಗಳ ಸಮಸ್ಯೆ ಬರ್ತದೆ, ಹೀಗೆ ಕ್ಯಾಲ್ಶಿಯಂ ಕೊರತೆ ಇದೆ ಅಂತ ಅನ್ನೋರು ನೀವೇನು ಮಾಡಬೇಕು, ಪ್ರತಿನಿತ್ಯ ಈ ಕಮಲದ ಬೀಜವನ್ನು ಸೇವಿಸೋದನ್ನು ರೂಢಿ ಮಾಡಿಕೊಳ್ಬೇಕು. ಇನ್ನು ಯಾರಿಗೆಲ್ಲ ಹೃದಯದ ಸಮಸ್ಯೆ ಇದೆ, ಇದು ಏನು ಮಾಡ್ತಿದ್ರಲ್ಲಿ ಒಳ್ಳೆಯ ಫ್ಯಾಟ್ ಇದೆ, ಆಮೇಲೆ ಏನು ಮಾಡ್ತದೆ, ಇದು ಆ್ಯಂಟಿ ಆಕ್ಸಿಡೆಂಟ್ ಆಗಿರೋದ್ರಿಂದ ದೇಹದಲ್ಲಿರುವಂತಹ ಟಾಕ್ಸಿನನ್ನು ಹೊರಗೆ ಹಾಕ್ತದೆ. ದೇಹದಲ್ಲಿ ಒಳ್ಳೆ ಫ್ಯಾಟನ್ನು ದೇಹಕ್ಕೆ ಇದು ಕೊಡೋದ್ರಿಂದ ಏನಾಗ್ತದೆ, ಹೃದಯದ ಸಮಸ್ಯೆ ಇರುವವರು ಕೂಡ ಇದನ್ನು ಸೇವಿಸಬಹುದು. ಇನ್ನು ತೂಕ ಕಡಿಮೆ ಮಾಡ್ಕೋಬೇಕು ಅನ್ನೋರು, ತೂಕ ಕಡಿಮೆ ಮಾಡ್ಕೋಬೇಕು, ತುಂಬ ಒಬೆಸಿಟಿ ಇದೆ, ತುಂಬ ದಪ್ಪ ಇದ್ದೀವಿ ಅಂತ ಅನ್ನೋರು ಕೂಡ ಇದನ್ನು ಉಪಯೋಗಿಸ್ಕೋಬೋದು. ಯಾಕಂತ ಹೇಳಿದ್ರೆ ಇದನ್ನು ಸೇವಿಸೋದ್ರಿಂದ ಏನಾಗ್ತದೆ, ಒಳ್ಳೆ ನ್ಯೂಟ್ರಿಷನು ದೇಹಕ್ಕೆ ಸಿಗ್ತದೆ ಮತ್ತು ಇದರಲ್ಲಿ ಫ್ಯಾಟ್ ಕಡಿಮೆ ಇರ್ತದೆ. ಇದೇನಾಗ್ತದೆ, ಇದು ದೇಹಕ್ಕೆ ಬೊಜ್ಜನ್ನು ಸೃಷ್ಟಿ ಮಾಡೋದಿಲ್ಲ. ದೇಹದಲ್ಲಿ ಹೆಚ್ಚು ತೂಕವನ್ನು ಹೆಚ್ಚು ಮಾಡಲಿಕ್ಕೆ ಇದು ಏನಾಗ್ತದೆ, ಆಗದಂತೆ ತಡಿಲಿಕ್ಕೆ ಇದು ಸಹಾಯ ಮಾಡ್ತದೆ. ಹೀಗಾಗಿ ಯಾರು ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಬೇಕು ಅನ್ನೋರು ಇದನ್ನು ಒಂದು ಸ್ನ್ಯಾಕ್ಸ್ ರೂಪದಲ್ಲಿ ಅಥವಾ ಒಂದು ಪಲ್ಯದ ಥರ ಮಾಡ್ಕೊಂಡು ತಿನ್ಬೋದು, ಅಥವಾ ಈ ಜ್ಯೂಸ್ಗಳಲ್ಲಿ ಆ್ಯಡ್ ಮಾಡ್ಕೊಳ್ಳೋವಂಥದ್ದು, ಈ ಡ್ರೈ ಫ್ರೂಟ್ಸ್ ಜ್ಯೂಸ್ಗಳೆಲ್ಲ ಮಾಡ್ಕೋತಾರಲ್ಲ ಅದರಲ್ಲೂ ಕೂಡ ಇದನ್ನು ಸೇವಿಸ್ಬೋದು. ಇಲ್ಲ ಇದನ್ನು ಸ್ನ್ಯಾಕ್ಸ್ ಥರ, ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕೂಡ ಇದನ್ನು ತೊಗೋಬೋದು. ಇದು ತೆಗೆದುಕೊಳ್ಳೋದ್ರಿಂದ ಏನಾಗ್ತದೆ, ತುಂಬ ಬೇಗ ಹೊಟ್ಟೆ ತುಂಬ್ದಂಗೆ ಅನುಭವಕ್ಕೆ ಬರ್ತದೆ. ಹೀಗಾಗಿ ನಮಗೇನಾಗ್ತದೆ, ಕಡಿಮೆ ಪ್ರಮಾಣದಲ್ಲಿ ಆಹಾರ ನಮ್ಮ ದೇಹಕ್ಕೆ ಸೇರೋದ್ರಿಂದ ನಮ್ಮ ದೇಹದ ತೂಕ ತುಂಬ ಸಲೀಸಾಗಿ ಕಡಿಮೆ ಆಗ್ತದೆ. ಇನ್ನು ಇದರಲ್ಲಿ ಪ್ರೋಟೀನ್ ಅಂಶ ಇದೆ. ನಾನು ಹೇಳಿದೆ, ಪ್ರೋಟೀನ್ ಇರೋದ್ರಿಂದ ಏನಾಗ್ತದೆ, ನಮ್ಮ ಈ ಟಿಶ್ಯೂ ಮತ್ತು ಸೆಲ್ಗಳು, ಪ್ರತಿಯೊಂದು ದೇಹದಲ್ಲಿರುವಂತಹ ಆರ್ಗನ್ಗಳ ಒಂದು ರಕ್ಷಣೆಯನ್ನು ಪ್ರೋಟೀನ್ ಮಾಡ್ತದೆ. ಹೀಗಾಗಿ ಇದರಲ್ಲಿ ಪ್ರೋಟೀನ್ ಇರೋದ್ರಿಂದ ಏನಾಗ್ತದೆ, ನಮ್ಮ ಸೆಲ್ಸ್ಗಳು, ಟಿಶ್ಯೂಸ್ಗಳು ಡ್ಯಾಮೇಜ್ ಆಗದಂತೆ ಅದನ್ನು ರಕ್ಷಿಸುವಂಥ ಕೆಲಸ ಮಾಡ್ತದೆ. ದೇಹಕ್ಕೆ ಬೇಕಾದಂತಹ ಸಮರ್ಪಕವಾದ ಒಂದು ಪ್ರೋಟೀನನ್ನು ಒದಗಿಸೋದ್ರಲ್ಲಿ ಇದು ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ. ಇನ್ನು ಇದರಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇದೆ. ಯಾವ ಆಹಾರದಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇರ್ತದೆಯೋ ಅದೇನು ಮಾಡ್ತದೆ, ನಮ್ಮ ದೇಹಕ್ಕೆ ಬರುವಂತಹ ಸಹಜ ಮುಪ್ಪನ್ನು ಇದೇನು ಮಾಡ್ತದೆ, ಮುಂದೂಡ್ತದೆ.
ಅಂದರೆ ವಯಸ್ಸಿಗಿಂತ ಇನ್ನೂ ಹೆಚ್ಚು ಯಂಗಾಗಿ ಕಾಣುವಂಥದ್ದು. ಇದೇನು ಮಾಡ್ತದೆ ಹೇಳಿದೆ ನಾನು, ಆ್ಯಂಟಿ ಆಕ್ಸಿಡೆಂಟ್ ಇದೆ, ಅದು ಒಂದು ಕೂಡ ಪ್ಲಸ್ ಪಾಯಿಂಟ್ ಇದರಲ್ಲಿ. ಯಾರ ದೇಹದಲ್ಲಿ ಈ ಟಾಕ್ಸಿನ್ನು ಪ್ರಮಾಣ ದೇಹದಿಂದ ಹೊರಗಡೆ ಹೋಗ್ತಾ ಇರ್ತದೆಯೋ ಅವ್ರಿಗೆ ಹೆಚ್ಚು ಆಯಸ್ಸು, ಆರೋಗ್ಯ ಜಾಸ್ತಿ. ಯಾಕಂತ ಹೇಳಿದ್ರೆ ದೇಹದಲ್ಲಂತಹ ಕಲ್ಮಶಗಳನ್ನು ಸರಿಯಾಗಿ ಹೊರಗೆ ಹಾಕದೇ ಇದ್ದರೆ ವ್ಯಾಧಿಗೆ ತುತ್ತಾಗ್ತಾನೆ ಮನುಷ್ಯ, ರೋಗಕ್ಕೆ ತುತ್ತಾಗ್ತಾನೆ. ಹೀಗಾಗಿ ಇದು ಆ್ಯಂಟಿ ಆಕ್ಸಿಡೆಂಟು ಇದೆ, ಆ್ಯಂಟಿ ಏಜಿಂಗ್ ಪ್ರಾಪರ್ಟಿನೂ ಇದೆ. ಇದೇನು ಮಾಡ್ತದೆ, ಸಹಜವಾಗಿ ಬರುವಂತಹ ಮುಪ್ಪನ್ನು ಮುಂದೋಡೋದ್ರಿಂದ ಸಹಜವಾದ ಸೌಂದರ್ಯ, ಸಹಜವಾದ ಆರೋಗ್ಯ ನಮ್ಮದಾಗ್ತದೆ. ಇನ್ನು ಇದರಲ್ಲಿ ನ್ಯಾಚುರಲ್ ಫ್ಲೇವನಾಯ್ಡ್ಸ್ಗಳಿದೆ. ಇದೇನು ಮಾಡ್ತದೆ, ಮುಖದಲ್ಲಿ ಬರುವಂತಹ ರಿಂಕಲ್ಸ್ಗಳನ್ನು, ಈಗ ವಯಸ್ಸಾದಂತೆ ಮುಖದ ಮೇಲೆ ಮುಖ ಸುಕ್ಕಾಗುವಂಥದ್ದು, ಮುಖದ ಮೇಲೆ ರಿಂಕಲ್ಸ್ಗಳು ಕಾಣಿಸ್ಕೊಳ್ತದೆ. ಇದು ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಇದನ್ನು ನೀವು ಕಮಲದ ಬೀಜವನ್ನು ಪ್ರತಿನಿತ್ಯ ಒಂದು ನಿಯಮಿತ ಪ್ರಮಾಣದಲ್ಲಿ ಸೇವಿಸ್ತಾ ಬರಬೇಕು. ಇನ್ನು ಹೇಳಿದೆ ಮಲಬದ್ಧದ ಸಮಸ್ಯೆಯನ್ನು ಕಡಿಮೆ ಮಾಡ್ತದೆ. BP ರೋಗ ಕೂಡ ತುಂಬ ಒಳ್ಳೆಯದು. ಯಾಕಂತ ಹೇಳಿದ್ರೆ ಇದು ಒಳ್ಳೆ ಫ್ಯಾಟ್ ಇದೆ, ಮತ್ತು ಇದೇನು ಮಾಡ್ತದೆ, ದೇಹದಲ್ಲಿರುವಂಥ ಟಾಕ್ಸಿನನ್ನು ಹೊರಗೆ ಹಾಕ್ತದೆ, ದೇಹದಲ್ಲಿರುವಂಥ ಕೆಟ್ಟ ಕೊಬ್ಬನ್ನು ಕರಗಿಸ್ಲಿಕ್ಕೆ ಇದು ಸಹಾಯ ಮಾಡ್ತದೆ. ಇದರಲ್ಲಿ ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ ಪ್ರಮಾಣ ಇದೆ. ಹೀಗಾಗಿ ಏನಾಗ್ತದೆ, ದೇಹದಲ್ಲಿರುವಂತಹ ಕೆಟ್ಟ ಕೊಬ್ಬನ್ನು ಕರಗಿಸಿ ಒಳ್ಳೆ ಫ್ಯಾಟನ್ನು ಕೊಟ್ಟು ದೇಹದಲ್ಲಿರುವಂತಹ ಟಾಕ್ಸಿನನ್ನು ಹೊರ ಹಾಕೋದ್ರಿಂದ ಏನಾಗ್ತದೆ, ಆಟೋಮೆಟಿಕ್ಕಾಗಿ ನಮ್ಮ ರಕ್ತದ ಒತ್ತಡ ಕಡಿಮೆ ಆಗ್ತದೆ, ರಕ್ತ ಶುದ್ಧಿ ಆಗ್ತದೆ. ಹೀಗಾಗಿ ಇದು BP ಇರೋರು ಕೂಡ ತುಂಬ ಒಳ್ಳೆಯದು. ಯಾರಿಗೆಲ್ಲ ಸ್ಕಿನ್ ಡಿಸೀಸ್ ಇದೆ, ಯಾರಿಗೆ ರಕ್ತದ ಅಶುದ್ಧೀಕರಣ ಇದೆ, ಅಂಥವ್ರು ಏನು ಮಾಡಬೇಕು, ಇದನ್ನು ಸೇವಿಸೋದ್ರಿಂದ ನಿಮ್ಮ ಈ ಸಮಸ್ಯೆ, ಯಾಕೆಂದರೆ ಪ್ರೋಟೀನ್ ಕೂಡ ಚರ್ಮಕ್ಕೆ ಒಳ್ಳೆಯದು, ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ದೇಹದಲ್ಲಿರುವಂಥ ಟಾಕ್ಸಿನ್ ಹೊರಗಡೆ ಹೋಗೋದ್ರಿಂದ ಕೂಡ ಚರ್ಮದ ಆರೋಗ್ಯ ಚೆನ್ನಾಗಿರ್ತದೆ. ಯಾರಿಗೆಲ್ಲ ಈ ಚರ್ಮದ ಸಮಸ್ಯೆಗಳಿದೆ ಅಂಥವರು ಕೂಡ ಇದನ್ನು ಸೇವಿಸಬಹುದು. ಇನ್ನು ಇದು ನ್ಯಾಚುರಲಾಗಿ ಒಂದು ನ್ಯಾಚುರಲಾಗಿ ದೇಹಕ್ಕೆ ಬೇಕಂದರೆ ಮುಖಕ್ಕೆ ಬೇಕಾದಂಥ ಸೌಂದರ್ಯಕ್ಕೆ ಬೇಕಾದಂಥ ಒಂದು ಎಸ್ಟ್ರೋಜೆಂಟಾಗಿ ಕೆಲಸ ಮಾಡ್ತದೆ. ಇದೇನು ಮಾಡ್ತದೆ, ಮುಖದಲ್ಲಿರುವಂಥ ಪೋರ್ಸ್ ಅಂತ ನಾವು ಕರಿತೀವಿ, ಇದು ಕೆನ್ನೆ ಮೇಲೆ, ಮುಖದ ಮೇಲೆ ಹೆಚ್ಚಾಗಿ ಕಾಣಿಸ್ಕೊಳ್ತದೆ. ಇದನ್ನು ತಡೆಗಟ್ಟೋದ್ರಲ್ಲೂ ಕೂಡ ಇದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತದೆ. ಇನ್ನು ಇದರಲ್ಲಿ ವಿಟಮಿನ್ D1 ಇದೆ. ವಿಟಮಿನ್ D1 ಇರೋದ್ರಿಂದ ಮೆದುಳಿನ ಕಾಗ್ನೇಟಿವ್ ಫಂಕ್ಷನ್ಗೆ ಇದು ಹೆಲ್ಪ್ ಮಾಡ್ತದೆ. ಅಂದರೆ ಮೆದುಳಿನ ಫಂಕ್ಷನ್ನ ಬೂಸ್ಟ್ ಮಾಡೋದರಲ್ಲಿ ಇದು ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ. ಇನ್ನು ಇದು ನ್ಯಾಚುರಲ್ ಒಂದು ಕೆಮಿಕಲನ್ನು ಬಿಡುಗಡೆ ಮಾಡ್ತದೆ. ಅಸಿಟೋಕೋಲಿನ್ ಅನ್ನೋ ಒಂದು ಆರ್ಗ್ಯಾನಿಕ್ ಕೆಮಿಕಲನ್ನು ಇದು ಬಿಡುಗಡೆ ಮಾಡೋದ್ರಿಂದ ಏನಾಗ್ತದೆ, ನರ್ವ್ ಟ್ರಾನ್ಸ್ಮಿಷನ್ ಪ್ರೊಸೆಸ್ಸಲ್ಲಿ ಏನಾಗ್ತದೆ, ಇದು ಸಹಾಯ ಮಾಡ್ತದೆ. ಮೆದುಳಿನ ಒಂದು ನರಭಾಗದಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ನಾವೇನು ಹೇಳ್ತೀವಿ, ಇದರ ಒಂದು ಫಂಕ್ಷನ್ನಲ್ಲಿ ಇದೇನು ಮಾಡ್ತದೆ, ಹೆಲ್ಪ್ ಮಾಡ್ತದೆ. ನರಗಳ ಒಂದು ಸಮರ್ಪಕವಾಗಿ ಕಾರ್ಯನಿರ್ವಹಿಸಲಿಕ್ಕೆ, ಮೆದುಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಇದು ಸಹಾಯ ಮಾಡ್ತದೆ. ಇನ್ನು ಹಲವಾರು ರೀತಿಯ ಮೆದುಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳಾಗಿರ್ಬೋದು, ಅಲ್ಝೈಮರ್ ಅಂತ ನಾವು ಹೇಳ್ತೀವಿ. ಇನ್ನು ಕೆಲವಾರು ಮಾನಸಿಕ ಸಮಸ್ಯೆಗಳಿಗೆ ಇದು ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡ್ತದೆ. ಇನ್ನು ಹೆಣ್ಮಕ್ಳಲ್ಲಿ ಕಾಣುವಂತಹ ಬಂಜೆತನದ ಸಮಸ್ಯೆ ಆಗಿರಬಹುದು, ಗಂಡು ಮಕ್ಕಳಲ್ಲಿರುವಂಥ ಈ ಶಿಶ್ನ ನಿಮುರಿಕೆಯ ಸಮಸ್ಯೆ ಆಗಿರಬಹುದು, ಇಂಥ ಸಮಸ್ಯೆಗಳಿಗೂ ಕೂಡ ಇದು ಒಳ್ಳೆಯ ಔಷಧಿ. ಹೀಗಾಗಿ ಇದನ್ನು ಯಾವುದೇ ಒಂದು ರೂಪದಲ್ಲಿ ಸ್ನ್ಯಾಕ್ಸು ಅಥವಾ ಪಲ್ಯನೋ ಮತ್ತೊಂದು ಈ ಜ್ಯೂಸ್ಗಳಾಗಿರ್ಬೋದು, ಡ್ರೈ ಫ್ರೂಟ್ ಜ್ಯೂಸ್ಗಳಂತ ನಾವೇನು ಹೇಳ್ತೀವಿ, ಇದು ಯಾವುದೇ ಒಂದು ರೀತಿಯಲ್ಲಿ ಇದನ್ನು ಸೇವಿಸೋದ್ರಿಂದ ಆರೋಗ್ಯದ ಲಾಭಗಳು ಸಿಗ್ತದೆ. ಇನ್ನು ಹೆಣ್ಮಕ್ಳಿಗೆ ಏನಾಗ್ತದೆ, ಪದೇ 2 ತಿಂಗಳು 3 ತಿಂಗಳಿಗೊಮ್ಮೆ ಗರ್ಭಪಾತ ಆಗುವಂಥದ್ದು, ಅಂದರೆ ಅವ್ರದ್ದು ಗರ್ಭಕೋಶ ಏನಾಗಿರ್ತದೆ, ಸಡಿಲವಾಗಿರ್ತದೆ. ಗರ್ಭಕೋಶದ ಒಂದು ಆ ಭಾಗ ಏನಿರ್ತದೆ ಅದು ಹೆಚ್ಚು ಸಡಿಲವಾಗಿರ್ತದೆ. ಹೀಗಾಗಿ ಏನಾಗ್ತದೆ, ಅವರಿಗೆ 2 ತಿಂಗಳಿಗೆ 3 ತಿಂಗಳಿಗೊಮ್ಮೆ ಗರ್ಭಪಾತ ಆಗುವಂಥದ್ದು, ಪದೇ ಗರ್ಭ ನಿಂದಿರುವಂಥದ್ದು, 2-3 ತಿಂಗಳಿಗೆ ಗರ್ಭಪಾತ ಆಗುವಂಥ ಸಮಸ್ಯೆ ಇರ್ತದೆ. ಹೀಗಾಗಿ ಆ ಒಂದು ಗರ್ಭಕೋಶಕ್ಕೆ ಹೆಚ್ಚು ಸ್ಟ್ರೆಂತ್ ಬರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ನೀವು ಕಮಲದ ಬೀಜವನ್ನು ನಿಯಮಿತ ಪ್ರಮಾಣದಲ್ಲಿ ಸೇವಿಸ್ತಾ ಬರಬೇಕು. ನೋಡಿ, ಇಷ್ಟೆಲ್ಲ ಆರೋಗ್ಯದ ಲಾಭಗಳು ಕೇವಲ ಒಂದು ಆಹಾರ ಪದಾರ್ಥದಿಂದ ಇದೆ. ಹೀಗಾಗಿ ಸಹಜವಾಗಿ ಸಾಧ್ಯವಾದಷ್ಟು ನಾವೇನು ಮಾಡಬೇಕು, ಮನೆಯಲ್ಲೇ ಸಿಗುವಂಥ ಆಹಾರ ಪದಾರ್ಥಗಳಲ್ಲಿ, ಹಣ್ಣು ತರಕಾರಿಗಳಲ್ಲಿ ನಮ್ಮ ಆರೋಗ್ಯವನ್ನು ಕಾಣ್ಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು. ನಾವೇನಾದರೂ ಒಂದು ಡೆಫಿಷಿಯನ್ಸಿ ಬಂದಿದೆ, ಏನಾದರೂ ಆರೋಗ್ಯಕ್ಕೆ ಸಮಸ್ಯೆ ಬಂದಿದೆ ಅಂದ ತಕ್ಷಣ ನಾವು ಮೊದಲು ಏನು ಮಾಡ್ತೀವಿ, ಅಯ್ಯೋ ಆಹಾರದಲ್ಲೆಲ್ಲ ಸರಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾವೇನು ಮಾಡ್ತೀವಿ, ಸಪ್ಲಿಮೆಂಟ್ಗಳನ್ನು ತೆಗೆದುಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಅದರ ಬದಲಾಗಿ ನಾವೇನು ಮಾಡಬೇಕು, ಒಂದು ಸಹಜವಾದ ಒಂದು ಕಾಮನ್ ನಾಲೆಜ್ ಅಂತ ಇರಬೇಕು ನಮಗೆ. ಆಹಾರದ ಬಗ್ಗೆ, ಆರೋಗ್ಯದ ಬಗ್ಗೆ ಒಂದು ಸಹಜವಾದಂತಹ ಜನರಲ್ ನಾಲೆಜ್ ಇರೋದ್ರಿಂದ ಏನಾಗ್ತದೆ, ಅಂಥ ಸಮಸ್ಯೆಗಳಿಗೆ, ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಔಷಧಿಗಳ ಮೊರೆ ಹೋಗೋದಕ್ಕಿಂತ ಯಾವ ಆಹಾರದಲ್ಲಿ ಏನು ಸಿಗ್ತದೆ ನಮಗೆ, ಕಾರ್ಬೋಹೈಡ್ರೇಟ್ ಯಾವ ಆಹಾರದಲ್ಲಿ ಸಿಗ್ತದೆ, ಪ್ರೋಟೀನ್ ಯಾವ ಆಹಾರದಲ್ಲಿ ಸಿಗ್ತದೆ, ಎಷ್ಟು ಪ್ರಮಾಣದಲ್ಲಿ ಬೇಕಾಗ್ತದೆ, ಹೇಗೆ ತಿಂದರೆ ನಮ್ಮ ದೇಹಕ್ಕೆ ಸಮರ್ಪಕವಾದಂತಹ ಪೋಷಕ ತತ್ವಗಳು ಸಿಗ್ತದೆ ಅನ್ನೋದ್ರ ಬಗ್ಗೆ ಸಹಜವಾದ ಮಾಹಿತಿ ಎಲ್ಲರೂ ತಿಳ್ಕೊಳ್ಬೇಕು. ಅದನ್ನು ತಿಳ್ಕೊಂಡು ಏನು ಮಾಡಬೇಕು,
ಸಾಧ್ಯವಾದಷ್ಟು ಮನೆಯಲ್ಲೇ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ಕಂಡುಕೊಳ್ಬೇಕು ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ.